ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್. ಎಸ್ ಗೈಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವೇನಿದ್ದೀವಿ ಆ ಮನೆಯಲ್ಲಿ ಪೂಜೆನ ಮುಗಿಸಿ ಇವಾಗ ನನ್ನ ಗಂಡನ ಮನೆಗೆ ಹೋಗ್ತಿದ್ದೀವಿ ಗೈಸ್. ಎಸ್, ಹೋಗೋಕ್ಕೆ ಮೊದಲು ನಾಳೆ ಹಬ್ಬಕ್ಕೆ ಫ್ರೂಟ್ಸ್ ಆ್ಯಂಡ್ ಫ್ಲವರ್ ಶಾಪಿಂಗ್ ಇತ್ತು, ಹಣ್ಣು ಮತ್ತು ಹೂವಿನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕ್ವಿಕ್ಕಾಗಿ ಊರಿಗೆ ಹೋಗಬೇಕು. ಆಲ್ರೆಡಿ ಇವತ್ತು ಗುರುವಾರ, ಸೊ ನಾವೇನು ತಿಂಡಿನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಮನೆಗೆ ಹೋದ ತಕ್ಷಣ ಇಲ್ಲಿ ತಿಂಡಿ ಕೆಲಸ ನಡೀತಾ ಇದೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ನೋಡ್ತಿರ್ಬೋದು. ಸೊ ಇಲ್ಲಿ ಬ್ಲೌಸ್ ಪೀಸಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ದೇವ್ರಿಗೆ ಹಾಕುವಂಥ ವಸ್ತುಗಳು, ಪೂಜೆ ಸಾಮಾನುಗಳು. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಫ್ರೂಟ್ಸ್. ಸೊ ಫ್ರೂಟ್ಸ್ ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಹೂವು, ಎಲೆ. ಆ್ಯಂಡ್ ಇದು ಬಂದುಬಿಟ್ಟು ಲೋಟಸ್. ಆ್ಯಂಡ್ ಇದು ಬಂದುಬಿಟ್ಟು ಸೇವಂತಿಗೆ ಹೂವು. ಆ್ಯಂಡ್ ಇದು ಬಂದುಬಿಟ್ಟು ಎಲೆ, ಸೌತೆಕಾಯಿ, ಪೂಜೆ ಸಾಮಾನುಗಳು. ಇದಿಷ್ಟು ರೆಡಿ. ಆ್ಯಂಡ್ ಅತ್ತೆ ನಾನು ಬರೋ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ದೇವ್ರ ಮನೇಲಿ ದೇವಿ ಮುಖವಾಡ ಆ್ಯಂಡ್ ಏನೇನು ಬೇಕು ಅದೆಲ್ಲ ರೆಡಿ ಇದೆ. ಲೈಕ್ ದೀಪ ಲೆಕ್ಕಂಬ, ದೇವ್ರದ್ದು ಏನು ಹೇಳ್ತೀರಾ ನೀವು, ಇದೆಲ್ಲ. ಸೊ ಎಸ್, ಎವ್ರಿಥಿಂಗ್ ವಾಸ್ ರೆಡಿ. ಸೊ ಇಲ್ಲಿ ಬಂದರೆ ಇಲ್ಲಿ ಒಬ್ಬಟ್ಟದು ಕಣಕ, ಆ್ಯಂಡ್ ಇದು ಕರ್ಜಿಕಾಯಿಗೆ. ಆ್ಯಂಡ್ ಇದು ಬಂದುಬಿಟ್ಟು ಒಬ್ಬಟ್ಟು ಚಕ್ಲಿ ಮಾಡಬೇಕು. ಸೊ ಚಕ್ಲಿ ಒಳ್ಳಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಒಬ್ಬಟ್ಟು, ಕರ್ಜಿಕಾಯಿ, ರವೆ ಉಂಡೆ. ಸೊ ನೋಡ್ತಿರ್ಬೋದು, ಮಾಡಿ ಇವಾಗ ತಾನೇ ಇಟ್ಟಿದ್ದಾರೆ. ಸೊ ಕಿಚನ್ ಸ್ವಲ್ಪ ಮಿಸ್ ಆಗಿದೆ ತಿಂಡಿಗಳು ಮಾಡ್ತಿರೋದ್ರಿಂದ. ಇದು ಕರ್ಜಿಕಾಯಿ ಮಾಡೋಕ್ಕೆ ಹುರಿದಿಟ್ಟಿದ್ದೀನಿ. ಇದು ಕರ್ಜಿಕಾಯಿಗೆ, ಇದು ಬಂದುಬಿಟ್ಟು ಚಕ್ಲಿಗೆ. ಸೊ ಇದಿಷ್ಟು ಪ್ರಿಪ್ರೇಷನ್ಸ್ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ಎಸ್ ಗೈಸ್, ನೀವು ನೋಡಿದ್ರಲ್ಲ ಪ್ರಿಪ್ರೇಷನ್ಸ್ ಹೇಗೆ ನಡೀತಿದೆ ಅಂತ. ದೇವರಿಗೆ ನೈವೇದ್ಯಕ್ಕೆ ಮಾಡ್ಕೊಂಡಿರಲಿಲ್ಲ ನಾವು ಮುಂಚಿತವಾಗಿ. ಸೊ ನಾನು ಬಂದ ಮೇಲೇ ಮಾಡ್ಕೊಳ್ಳೋಣ ಅಂತ ಅತ್ತೆನೂ ಸುಮ್ಮನಿದ್ರು. ಬಂದು ನಾನಿಲ್ಲಿ ಕರ್ಜಿಕಾಯಿಗೆ ಹುರ್ಗಡ್ಲೆ ಎಲ್ಲ ಹುರ್ಕೋತಾ ಇದ್ದೀನಿ. ಆ್ಯಂಡ್ ಕರ್ಜಿಕಾಯಿ ಇಸ್ ಆಲ್ಮೋಸ್ಟ್ ರೆಡಿ. ಸೊ ಹೀಗಿದೆ ನಮ್ಮ ಪ್ರಿಪ್ರೇಷನ್ಸ್, ನೀವು ನೋಡ್ತಿರ್ಬೋದು. ಸೊ ನಾವಿವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, ಕರ್ಜಿಕಾಯಿ ಫಸ್ಟು ರವೆ ಉಂಡೆ ಮಾಡಿಟ್ಬಿಟ್ಟಿದ್ದೀನಿ. ಆಮೇಲೆ ಕರ್ಜಿಕಾಯಿ ಮಾಡಿಬಿಟ್ಟು, ನೆಕ್ಸ್ಟ್ ಒಬ್ಬಟ್ಟು, ಆಮೇಲೆ ಚಕ್ಲಿ ಒಬ್ಬಟ್ಟು. ಸೊ ಆದಷ್ಟು ಹುಳಿ ನೀನು ಫಸ್ಟು ಹುಳಿ ಸಾರು ಅನ್ನ ಮಾಡ್ತಿದ್ದಲ್ಲ, ಅದು ಹೆಂಗೆ ಮಾಡೋದು ಹೇಳ್ಕೊಟ್ಬಿಡು ಒಂದು ಸ್ವಲ್ಪ. ಆಮೇಲೆ ಮೊಟ್ಟೆ ಉರಿತಿದ್ದಲ್ಲವ, ಖಾರ ಹಾಕ್ಬಿಟ್ಟು ಹುರಿದಾರೆ ಅಂತಲ್ಲ, ಹಂಗೆ ಉರಿಬೇಕಂತ. ಈರುಳ್ಳಿ, ಹಸಿಮೆಣಸಿಗೆ ಏನು ಹಾಕ್ಬಾರ್ದಂತ. ಇಲ್ಲಿ ನಮ್ಮ ಮನೆಯವರು ನಮ್ಮ ಅತ್ತೆನ ಸುಮ್ಮನೆ ರೇಗಿಸ್ತಾ ಇದ್ರು. ಅದಾದಮೇಲೆ ಬೆಳಿಗ್ಗೆ ನಮ್ಮ ಲಕ್ಷ್ಮಿ ರೆಡಿ ಗೈಸ್. ಸೊ ಎಸ್ ಗೈಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮನೆ ಲಕ್ಷ್ಮಮ್ಮ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ನಾನಿಲ್ಲಿ ಇನ್ನೊಂದು ಲಾಸ್ಟ್ ಮಿನಿಟ್ ಏನು ಹೇಳ್ತಾರಲ್ಲ, ಡೆಕೋರೇಷನ್ ಅದೆಲ್ಲ ಮಾಡ್ಕೋತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವಾಗ ದೀಪ ಎಲ್ಲ ಹಚ್ಚಿ ಇನ್ನೇನೋ ಪೂಜೆ ಶುರು ಮಾಡುವಂತಹ ಸಮಯ. ಸೊ ನಾನು ಸಿಂಹ ಲಗ್ನದಲ್ಲಿ ಪೂಜೆ ಮಾಡಿದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸೊ ಫಸ್ಟು ಪೂಜೆ ಮಾಡಿಬಿಡೋಣ.
ಸೊ ಗೈಸ್, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಸ್ವಲ್ಪ ಶಾಸ್ತ್ರೋಕ್ತವಾಗಿ ಹಬ್ಬನ ಆಚರಿಸೋದು ಜಾಸ್ತಿ. ಹಾಗಾಗಿ ನಾನು ಕಳಸ ಪ್ರತಿಷ್ಠಾಪನೆ ಬಂದ್ಬಿಟ್ಟು ಆಲ್ಮೋಸ್ಟ್ ಬ್ರಾಹ್ಮಿ ಮುಹೂರ್ತ ಅಥವಾ ಸಿಂಹ ಲಗ್ನ, ವೃಷಭ ಲಗ್ನ ಈ ಥರ ಟೈಮಿಂಗ್ಸ್ನ ನೋಡಿಕೊಂಡು ಮಾಡ್ತೀನಿ. ಸೊ ಇವತ್ತು ಇಡೀ ದಿನ ಉಪವಾಸ ಇರ್ತೀನಿ ನಾನು ಆ್ಯಕ್ಚುಲಿ. ಬಟ್ ಇಡೀ ದಿನ ಉಪವಾಸ ಇರೋ ಅವಶ್ಯಕತೆ ಇಲ್ಲ ಗೈಸ್. ತಾಯಿಗೆ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆ ಆದಮೇಲೆ ಮಹಾಮಂಗಳಾರತಿ ಮಾಡಿದ್ಮೇಲೆ ನಾವು ಉಪವಾಸ ಮುರಿಬೋದಂತೆ. ಬಟ್ ನಾನು ಇಡೀ ದಿನ ಉಪವಾಸ ಇರ್ತಿದ್ದೆ ಇಷ್ಟು ವರ್ಷ, ನನಗೂ ಗೊತ್ತಿರಲಿಲ್ಲ ಇದು. ಹಬ್ಬ ಆದಮೇಲೆ ಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು. ಸೊ ಮೊದಲನೇದಾಗಿ ನಾವಿಲ್ಲಿ ಮನೆ ದೇವ್ರ ಪೂಜೆನ ಮುಗಿಸಿ ಆಮೇಲೆ ವಿಘ್ನ ವಿನಾಶಕನ ಪೂಜೆನ ಮಾಡಿ ಈ ವ್ರತ ನಾನು ಮಾಡ್ತಿದ್ದೀನಪ್ಪ, ಇದಕ್ಕೆ ಯಾವುದೋ ವಿಘ್ನ ಬರದೇ ಇರೋ ಥರ ನೋಡ್ಕೊ, ಪ್ರಥಮ ಪೂಜೆ ನಿನಗೇನೆ ಅಂತ ಕೇಳಿಕೊಂಡು ಅವ್ರಿಗೆ ಪೂಜೆನ ಮುಗಿಸಿ ಆಮೇಲೆ ತಾಯಿ ಮೇಲ್ಗಡೆ ಹೂವು ಮತ್ತು ಅಕ್ಷತೆನ ಹಾಕಿಬಿಟ್ಟು ತಾಯಿನ ಆಹ್ವಾನ ಮಾಡ್ಕೋತಾ ಇದ್ದೀವಿ. ಆಹ್ವಾನ ಮಾಡ್ಕೊಂಡಾದ್ಮೇಲೆ ತಾಯಿಗೆ ಹಣ್ಣು ಕಾಯಿ ನೈವೇದ್ಯನ ಇಟ್ಟು ಪೂಜೆ ಮಾಡಬೇಕು ಗೈಸ್. ಸೊ ನಾವಿಲ್ಲಿ ಪುಳಿಯೋಗರೆ ಬೆಲ್ಲದನ್ನ ನೈವೇದ್ಯ ಮಾಡಿದ್ವಿ. ಹಾಗೆಯೇ ಅಲ್ಲಿ ಇಟ್ಟಿರೋ ಹಣ್ಣು ಹೂ ಎಲ್ಲ ಆಗಿರ್ಬೋದು, ಈಗ ಒಬ್ಬಟ್ಟು ಕರ್ಜಿಕಾಯಿ ಏನು ಮಾಡಿದ್ದೀವಿ ಅದೆಲ್ಲ ತಾಯಿಗೇನೆ. ಆದ್ರೂ ಇರಲಿ ಅಂತ ಅವತ್ತೊಂದು ದಿನ ಫ್ರೆಶ್ ಆಗಿ ಮಾಡಿರುವಂಥದ್ದು ಬಂದುಬಿಟ್ಟು ಬೆಲ್ಲದನ್ನ ಪುಳಿಯೋಗರೆ. ಸೊ ಇಟ್ಬಿಟ್ಟು ತಾಯಿಗೆ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಅದಕ್ಕಿಂತ ಮೊದಲು ತಾಯಿನ ಆಹ್ವಾನ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ನನ್ನ ಗಂಡನ ಹತ್ರ ವ್ರತದ ದಾರಾನ ಕಟ್ಟಿಸ್ಕೊತಾ ಇದ್ದೀನಿ. ಸೊ ವ್ರತ ಪ್ರಾರಂಭ ಮಾಡ್ತಿದ್ದೀನಿ ಅಂತ. ಹಾಗೆ ಅವ್ರ ಹತ್ರ ಅರಿಶಿನ ಕುಂಕುಮ ಎಲ್ಲನೂ ಇಡಿಸ್ಕೊಂಡು ಅವ್ರ ಹತ್ರ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದನ ತಗೋತಾ ಇದ್ದೀನಿ. ಸೊ ಎಲ್ಲನೂ ಹೇಳಿ ಮಾಡಿಸ್ತಿದ್ದೀನಿ ನನ್ನ ಗಂಡಂಗೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಕೊಂಡು. ಅವ್ರಿಗೆ ಇದೆಲ್ಲ ಹೊಸದೇ, ಯಾಕಂದರೆ ಇಷ್ಟು ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ಇರ್ತಿರಲಿಲ್ಲ, ಅವ್ರಿಗೆ ರಜಾ ಇರ್ತಿರಲಿಲ್ಲ. ಈ ವರ್ಷವೂ ರಜಾ ಇಲ್ಲ, ಆದರೆ ಅವರು ಹಿಂದಿನ ದಿನ ರಜಾ ತೊಗೊಂಡಿದ್ರು ಗುರುವಾರ. ಆವಾಗ ನನ್ನನ್ನು ಊರಿಗೆ ಬಿಡೋಕ್ಕೆ ಅಂತ ಬಂದಿದ್ದರು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗನೆ ನಾವು ಪೂಜೆ ಮುಗಿಸ್ತೀವಿ ಅಂತ ಗೊತ್ತಿದ್ದರಿಂದ ಅವರು ಪೂಜೆಯಲ್ಲಿ ಭಾಗಿಯಾಗಿ ಪೂಜೆನ ಮುಗಿಸ್ಬಿಟ್ಟು ಹೋದರು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು ಗೈಸ್, ನನ್ನ ಗಂಡ ಈ ವರ್ಷ ಹಬ್ಬಕ್ಕೆ ನನ್ನ ಜೊತೆ ಇದ್ದಿದ್ದು. ಸೊ ತಾಯಿಗೆ ಪೂಜೆ ಎಲ್ಲ ಮಾಡಿ ನನ್ನ ಗಂಡನ ಆಶೀರ್ವಾದನೂ ತಗೊಂಡು ಈ ವರ್ಷ ಅಂತೂ ತುಂಬಾ ಖುಷಿಯಾಗಿದೆ ನನಗೆ. ನಿಮಗೆ ಫಸ್ಟ್ ಕೊಡ್ತಿರೋದಲ್ವಾ? ಹೇಗೆ ಕೊಡಬೇಕು? ಸೊ ಗೈಸ್ ನೋಡಿದ್ರಲ್ಲ, ಬೆಳಗ್ಗೆ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ನನ್ನ ಗಂಡನ ಹತ್ರ ಆಶೀರ್ವಾದ ಎಲ್ಲ ತಗೊಂಡು ಎಲ್ಲ ಮುಗಿಸಿದ ತಕ್ಷಣ ನಾನು ಫಸ್ಟ್ ಮಾಡಿದ ಕೆಲಸನೇ ಅರಿಶಿನ ಕುಂಕುಮನ ಮುತ್ತೈದೆಯರಿಗೆ ಕೊಡೋದು. ಅದರಲ್ಲಿ ಮೊದಲು ನಾನು ನಮ್ಮ ಅತ್ತೆಗೆ ಕೊಟ್ಟೆ, ಅದನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಬೇರೆ ಯಾರು ಕೊಟ್ಟಿದ್ದು ರೆಕಾರ್ಡ್ ಮಾಡಿಲ್ಲ. ತುಂಬ ಜನ ಬಂದು ಅರಿಶಿನ ಕುಂಕುಮ ತೊಗೊಂಡೋದ್ರು. ನಾನು ಮೊದಲನೇದಾಗಿ ನಮ್ಮ ಅತ್ತೆಗೆ ಯಾಕೆ ಕೊಟ್ಟೆ ಅಂದರೆ, ನಮ್ಮ ಅತ್ತೆ ನಮ್ಮ ಮನೆಯ ಹಿರಿ ಮುತ್ತೈದೆ. ಹಾಗೆಯೇ ಅವರ ಆಶೀರ್ವಾದ ಸಿಕ್ಕೋದು ತುಂಬಾ ಒಳ್ಳೆಯದು ನನ್ನ ಪ್ರಕಾರ. ಆ್ಯಕ್ಚುಲಿ ಹೇಳ್ತಾರೆ ಮೊದಲನೇದಾಗಿ ಹಿರಿ ಮುತ್ತೈದೆಯರಿಗೆ ಕೊಡಬೇಕು ಅಂತ. ಅದಕ್ಕೆ ನಾನು ನಮ್ಮ ಅತ್ತೆಗೆ ಫಸ್ಟ್ ಕೊಟ್ಟೆ, ಅವ್ರನ್ನೇ ಕೂರಿಸಿ ಅವ್ರಿಗೋಸ್ಕರ ಅಂತ ಒಂದು ಸೀರೆ ತಂದಿದ್ದೆ. ಸೊ ಅದು ಹಾಗೆ ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟೆ. ಅವರು ತಗೊಂಡು ನನಗೂ ಆಶೀರ್ವಾದ ಮಾಡಿದ್ರು.
ಸೊ ಇದೆಲ್ಲ ಆದಮೇಲೆ ತುಂಬ ಜನನೂ ಬಂದು ಅರಿಶಿನ ಕುಂಕುಮ ತಗೊಂಡು ಆಶೀರ್ವಾದ ಎಲ್ಲ ಮಾಡಿ, ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಹೋದರು. ಹೇಗೆ ಕಾಣಿಸ್ತಿದ್ದಾರೆ ನನ್ನ ಲಕ್ಷ್ಮಿ ಅಂತ ಹೇಳಿ ಗೈಸ್. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ನಿಜವಾಗ್ಲೂ ಪದ್ಮಾಸನದ ಥರ ಕಾಣಿಸ್ತಿದ್ಯಾ ಅಂತ ಹೇಳಿ. ಹಾಗೆಯೇ ನಮ್ಮ ಮನೆಯ ದೊಡ್ಡ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಕೊಟ್ಟಿದ್ದಾಯಿತು. ಇವಾಗ ಚಿಕ್ಕ ಲಕ್ಷ್ಮಿಗೆ ಒಂದು ಪುಟಾಣಿ ಪೂಜೆ ಮಾಡ್ತಿದ್ದೀನಿ, ನೋಡ್ಕೊಂಡು ಬನ್ನಿ. ಬನ್ನಿ ಮತ್ತ ಸೊ ಗೈಸ್, ಮನೆ ದೇವ್ರ ಪೂಜೆ, ಗಣೇಶನ ಪೂಜೆ, ಹಾಗೆ ತಾಯಿಯ ಆಹ್ವಾನ, ಹಾಗೆ ಗಂಡನ ಆಶೀರ್ವಾದ, ಅದರ ಜೊತೆಗೆ ಅತ್ತೆಗೆ ಅರಿಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದ, ಹಾಗೆಯೇ ತಾಯಿಗೆ ಪುಷ್ಪಾರ್ಚನೆ ಮಾಡಿದೆ ಬೆಳಿಗ್ಗೆ. ಅದಾದಮೇಲೆ ಮತ್ತೆ ಸಂಜೆ ನಾನು ಕುಂಕುಮಾರ್ಚನೆ ಮಾಡಿದೆ. ಹಾಗೆ ವರಮಹಾಲಕ್ಷ್ಮಿಯ ವ್ರತ ಕಥೆನ ಓದಿ ಎಲ್ಲರಿಗೂ ಹೇಳಿದೆ. ಹಾಗೆಯೇ ಅಲಂಕಾರ ಎಲ್ಲ ಹೇಗಿದೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಗೈಸ್. ನಂಗೆ ಗೊತ್ತಿಲ್ಲ ನನ್ನ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ. ಒಂದೆರಡು ತಪ್ಪಾಗಿರ್ಬೋದೇನೋ ಹಬ್ಬದಲ್ಲಿ, ಅಥವಾ ಒಬ್ಬಳೇ ಮಾಡ್ತಿರೋ ಗಡಿಬಿಡಿಲಿ ಮಾಡ್ತಿರ್ಬೋದೇನೋ. ಬಟ್ ನಾನು ನಿಜ ಹೇಳ್ತೀನಿ, ನನ್ನ ಮನಸ್ಪೂರ್ವಕವಾಗಿ ತಾಯಿಗೆ ಎಷ್ಟು ಸಾಧ್ಯನೋ ಅಷ್ಟು ನಿಯತ್ತಾಗಿ ಪೂಜೆನ ಮಾಡಿದ್ದೀನಿ ಗೈಸ್. ಸೊ ಆ ತಾಯಿಗೆ ನನ್ನ ಪೂಜೆ ಒಪ್ಪಿಗೆ ಆಗಿದೆ. ಆ ತಾಯಿ ನಮಗೆ ಇನ್ನಷ್ಟು ತುಂಬಾ ಒಳ್ಳೇದು ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಸೊ ನಿಮಗೂ ಆ ತಾಯಿ ತುಂಬಾ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದೆಲ್ಲನೂ ಆ ತಾಯಿ ವರಮಹಾಲಕ್ಷ್ಮಿ ಈಡೇರಿಸಲಿ ಅಂತ ಕೇಳ್ಕೊತೀನಿ. ಸೊ ಇನ್ನೇನು ಆಲ್ಮೋಸ್ಟ್ ಸಂಜೆನೇ ಆಗೋಗಿತ್ತು. ಸಂಜೆ ನನ್ನ ಮಗಳು ಆಟ ಆಡ್ತಿದ್ದಾಳೆ, ನೀವಿಲ್ಲಿ ನೋಡ್ತಿರ್ಬೋದು. ನೀರು ಬಿಟ್ಟಿದ್ರು ಅಂತ ಅತ್ತೆ ನೀರು ಇಟ್ಕೋತಾ ಇದ್ದಾರೆ. ಮಾವ ಪಾಪ ಕೆಲಸ ಮಾಡಿ ಸುಸ್ತಾಗಿತ್ತು ಅಂತ ಮಲ್ಕೊಂಡಿದ್ದಾರೆ. ಸೊ ನನ್ನ ತಾಯಿ ವರಮಹಾಲಕ್ಷ್ಮಿ ಹೀಗೆ ಕಾಣಿಸ್ತಿದ್ರು. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ. ತಾಯಿ ವರಮಹಾಲಕ್ಷ್ಮಿ ನಿಮಗೆಲ್ಲ ವರಗಳನ್ನೂ ಕೊಡಲಿ, ನೀವೇನು ಕೇಳ್ಕೊಂಡಿದ್ದೀರಾ ಅದನ್ನು. ಹಾಗೆ ತಾಯಿ ನನಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಖಂಡಿತ ಇದೆ. ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ದೇವ್ರೆ. ಹಾಗೆಯೇ ಥ್ಯಾಂಕ್ ಯು ನಿಮಗೂ ವಿಡಿಯೋ ನೋಡಿದ್ದಕ್ಕೆ ಇಲ್ಲಿವರೆಗೂ. ಬಾಯ್.